ಹೇಗಿದ್ರು ಮಗು ಥರನೇ ಆಡ್ತಾನೆ, ನೀವು ಹಾಗೆ ಮಾಡ್ತಿದ್ದೀರಾ ಅಲ್ವೇನೋ ಪಾಪು? ಯಾಕೆ ಅಮ್ಮ ನಂಗೆ ಇಷ್ಟೆಲ್ಲ ಮಾಡ್ತಿರೋದು ನಿನಗೆ ಸಹಿಸ್ಕೊಳಕ್ಕಾಗ್ತಿಲ್ವಾ? ಹಾಗೇನಿಲ್ಲ, ಅಮ್ಮ ನಿನ್ನೆಷ್ಟು ಪ್ರೀತಿ ಮಾಡ್ತಾರೋ ನನ್ನೂ ಅಷ್ಟೇ ಪ್ರೀತಿ ಮಾಡ್ತಾರೆ. ಅಮ್ಮಂಗೆ ನಾನೀಗ ಚಿಕ್ಕ ಮಗ, ತಾಯಂದ್ರಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬಾ ಪ್ರೀತಿ ಅಲ್ವಾ ಅಮ್ಮ? ಕರೆಕ್ಟ್ ಕಣೋ, ಚಿಕ್ಕ ಮಕ್ಕಳು ಅಂದ್ರೆ ಮುದ್ದು ಜಾಸ್ತಿ. ಹೌದೌದು, ಮುದ್ದು ಜಾಸ್ತಿ ಆಗಿರೋದಕ್ಕೆ ತಲ್ಲಾಟೆನ ಜಾಸ್ತಿ ಆಗಿರೋದು. ಏಯ್, ಯಾರೋ ತಲಹರಟೆ? ಬಾತ್ರೂಮಲ್ಲಿ ಕೂಡ ಹಾಕಿ ಕೀಟ್ಲೆ ಮಾಡೋರ್ನ ಇನ್ನೇನು ಅನ್ಬೇಕು? ಅದು ತಲಹರಟೆ ಅಲ್ಲ ಪಾಪು, ಕಾಪಿ ಚೇಷ್ಟೆ. ಅಮ್ಮ ಆಯ್ತಾಯ್ತು ಅಮ್ಮ, ಇವರಿಬ್ರದ್ದು ಕೋಳಿ ಜಗಳ ಇದ್ದಿದ್ದೆ. ಸಮರ್, ನೀನ್ ರೆಡಿ ಆಗಲ್ವಾ? ಹೀಗೆ ಮನೆಗೆ ಬರ್ತೀಯಾ? ಇಲ್ಲ ಅಮ್ಮ, ಬಟ್ಟೆ ತಗೋ, ನಿನಗೆ ಅಂತ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಇಷ್ಟ ಆದರೂ ಹಾಕೋ, ಇಷ್ಟ ಆಗಲಿಲ್ಲ ಅಂದರೂ ಹಾಕೋ. ಯಾಕೆಂದರೆ ತಂದಿರೋದು ನಾನು. ತಗೋ. ಆದ್ರೆ ನಿನಗೆ ಹೀಗೆ ತಾನೇ ಆಗ್ತಾ ಇದ್ದಿದ್ದು? ನಾನು ಆಗ ಅವನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ಅನ್ಸುತ್ತೆ, ಅಥವಾ ಅವನು ಅದೇ ರೀತಿ ಆಡ್ತಿದ್ದ ಅಂತ ಅನ್ಸುತ್ತೆ. ಆದ್ರೀಗ ಅವನು ಆ ರೀತಿ ಇಲ್ಲ, ನಾನು ಆ ರೀತಿ ಇಲ್ಲ. ಓಹೋ, ಹಾಗಾದ್ರೆ ಇಬ್ರು ಬದಲಾಗಿದ್ದೀರೋ? ಈ ನಿಮ್ ಬದಲಾವಣೆಗೆ ಕಾರಣ ಏನು ಅಂತ ತಿಳ್ಕೊಬೋದಾ? ಅಮ್ಮನ ಪ್ರೀತಿ, ತಾಯಿ ಪ್ರೀತಿ ಎಂಥವ್ರನ್ನಾದ್ರೂ ಬದಲಾಯಿಸ್ಬಿಡುತ್ತೆ. ಮೈದ್ನ, ಚೆನ್ನಾಗಿ ಊಟ ಮಾಡಬೇಕು. ಮನೆ ಊಟ ತಿಂದು ಎಷ್ಟು ದಿನ ಆಗಿತ್ತು. ಇವತ್ತು ಮನೆಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿಯಾಗಿ ಊಟ ಮಾಡ್ತಿದ್ದೀವಿ ಅಂದರೆ ಊಟದ ರುಚಿ ಡಬಲ್ ಆಗುತ್ತೆ. ಈ ದಿನಕ್ಕೋಸ್ಕರನೇ ಎಲ್ಲರೂ ಕಾಯ್ತಾ ಇದ್ವಿ. ಮನೆ ಮಕ್ಕಳೆಲ್ಲ ಹೀಗೆ ಒಟ್ಟು ಕೂತು ಊಟ ಮಾಡಿದ್ರೆ ಹೆತ್ತೋರ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗತ್ತೆ. ಆದರೆ ನನಗೆ ವಿಷ ಕುಡ್ದಷ್ಟು ಹೊಟ್ಟೆ ಉರಿತಿದೆ. ನಾನೇನು ಆಗಬಾರ್ದು ಅಂದ್ಕೊಂಡಿದ್ನೋ ಅದೆಲ್ಲ ಆಗ್ತಿದೆ. ಮನೆ ಮಕ್ಕಳೆಲ್ಲ ಒಂದಾಗ್ತಿದ್ದಾರೆ. ಇಲ್ಲ, ಯಾವುದೂ ನನ್ನ ಹಿಡಿತದಲ್ಲಿಲ್ಲ. ಇದನ್ನೆಲ್ಲ ನೋಡಿ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ ಶಾರ್ವರಿ ಎದ್ಬಿಟ್ರಿ? ಕೂತ್ಕೊಂಡು ಊಟ ಮಾಡಿ. ಯಾಕೆ ಸಿಹಿ ಊಟ ನಿಮ್ಗೆ ಹಿಡಿಸ್ಲಿಲ್ವಾ? ಯಾಕೆ ಹಿಡಿಸಲ್ಲ? ಚಿಕ್ಕಮ್ಮನಿಗೆ ಸಿಹಿ ಊಟ ಅಂದ್ರೆ ತುಂಬ ಇಷ್ಟ. ಅವ್ರ ಕಂಬಿ ಹಿಂದೆ ಇರ್ತಾರೆ. ನೀವು ಅದಕ್ಕಾದರೂ ಎರಡೆರಡು ಸ್ವೀಟ್ ತಿನ್ನಬೇಕು. ಏನು ಯೋಚನೆ ಮಾಡ್ತಿದ್ಯಾ ಶಾರ್ವರಿ? ಬಾ ಕೂತ್ಕೋ, ಊಟ ಮಾಡು. ಮತ್ತೆ ಇಂಥ ಒಳ್ಳೆ ಊಟ ಸಿಗುತ್ತೋ ಇಲ್ವೋ, ಸಿಕ್ತಾಗ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಅಣ್ಣ ಆಗಲಿ ಮಕ್ಕಳಾಗಲಿ ತಪ್ಪು ಮಾಡಿರೋ ಪಾಪಿಗಳನ್ನ ಹುಡುಕಿ ಶಿಕ್ಷೆ ಕೊಡಿಸೋವರೆಗೂ ಬಿಡಲ್ಲ. ನಂಗೆ ಗೊತ್ತು, ನಮ್ಮ ಮಕ್ಕಳು ಸಾಮಾನ್ಯದವರಲ್ಲ. ಸಮರ್ಥ ಆಚೆ ಬರೋವರೆಗೂ ಉಪವಾಸ ಮಾಡಿದವರಲ್ವಾ ಇವರು. ಇವತ್ತು ಸಮರ್ಥ ಆಚೆ ಬಂದಿದ್ದಕ್ಕೆ ನಾನು ಉಪವಾಸ ಮಾಡೋಣ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಬೇಕು. ಅದಕ್ಕೆ ನಾನಿವತ್ತು ಉಪವಾಸ ವ್ರತ ಮಾಡ್ತೀನಿ. ನನಗೇನು ಬೇಡ. ನೀನು ಅನ್ಕೊಂಡಿರೋದು ಯಾವುದು ನೆರವೇರಲ್ಲ ಶಾರ್ವರಿ. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಈ ನಗು ಸಂತೋಷ ಯಾವಾಗಲೂ ಹೀಗೆ ಇರುತ್ತೆ. ನನ್ನ ಮನೆ ಈಗ ಖುಷಿಯಿಂದ ಆನಂದದಿಂದ ತುಂಬಿ ಹರಿತಾ ಇರೋ ನದಿ. ಈ ರೀತಿ ಹರಿತಾ ಇರೋ ನದಿಗೆ ನೀನು ಹಾಕೋ ಒಂದೆರಡಷ್ಟು ಹನಿ ವಿಷ ಏನು ಮಾಡೋಕ್ಕಾಗಲ್ಲ. ಹಾಗಂತ ನಾನು ನಿನ್ನನ್ನು ಸುಮ್ಮನೆನೂ ಬಿಡಲ್ಲ. ಅದಕ್ಕೆ
ನಿಮಗೆ ದೇವ್ರ ಮೇಲೆ ಭಕ್ತಿ ಇದೆ, ನಂಬಿಕೆ ಇದೆ. ಈ ನಂಬಿಕೆ ಭಕ್ತಿ ಇರೋರು ಉಪವಾಸ ಮಾಡೋ ಅಗತ್ಯ ಇಲ್ಲ. ಭಕ್ತಿ ಇರೋರು ಬೇಡಿಕೆ ಆದಷ್ಟು ಬೇಗ ಭಗವಂತನಿಗೆ ಮುಟ್ಟುತ್ತೆ. ಅದಕ್ಕೆ ಸಾಕ್ಷಿನೇ ಈ ದಿನ. ಸದ್ಯ ಒಟ್ನಲ್ಲಿ ಇವನು ಆಚೆ ಬಂದ್ನಲ್ಲ, ಇವನಿನ್ನೂ ಜೈಲಲ್ಲೇ ಇದ್ದಿದ್ರೆ ಅಭಿ ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ದೀಪಿಕಾ ಏನು ಯೋಚನೆ ಮಾಡ್ತಾ ಇದ್ಯಾ? ಊಟ ಮಾಡು. ಏನೂ ಇಲ್ಲ, ಸಮರ್ಥ ಆಚೆ ಬಂದಿದ್ದು ಒಳ್ಳೆಯದೇ ಆಯಿತು. ಇನ್ನು ಮುಂದೇನಾದರೂ ನೀನು ನನ್ನ ಕೈಗೆ ಸಿಗ್ತೀಯಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇವ್ರು ಬಂದಿರೋದು ಬೇಲ್ ಮೇಲೆ ತಾನೇ. ಬೇಲ್ ಮೇಲಾದ್ರೇನು, ನಿಜವಾದ ಅಪರಾಧಿಗಳು ಆದಷ್ಟು ಬೇಗ ಸಿಗ್ತಾರೆ. ಈ ಕೇಸ್ ಬೇಗ ಮುಗಿಯುತ್ತೆ. ಸಮರ್ಥ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ. ಆಗ ತಪ್ಪು ಮಾಡಿರೋ ಪಾಪಿಗಳಿಗೆ ತಕ್ಕಷ್ಟು ಶಿಕ್ಷೆ ಆಗುತ್ತೆ. ಅಂತೂ ನಮ್ಮ ಮನೆಗೆ ಈಗ ಒಳ್ಳೆ ಕಾಲ ಬಂದಿದೆ. ಈ ಸಂಭ್ರಮ, ಈ ಸಂತೋಷ ಯಾವಾಗಲೂ ಹೀಗೆ ಇರಲಿ. ಮಕ್ಕಳೆಲ್ಲರೂ ನಗ್ನಗ್ತಾ ಹೀಗೆ ಒಂದಾಗಿದ್ದರೆ ಮನೆ ನಂದಗೋಕುಲ ಆಗುತ್ತೆ. ಈಗಲೂ ಈ ಮನೆ ನಂದಗೋಕುಲನೇ ಮಾವ. ಎಲ್ಲರೂ ಏನಂತೀರಾ? ಗ